ನಾನು ಬೆಳ್ಳಿ ದೀಪ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಅದು ಒಂದು ಈಗ ಕಾಸ್ಟ್ಯೂಮ್ ಡಿಸೈನರ್ಸ್ ಎಲ್ಲ ಇದೆ ಅದು, ಮತ್ತು ನಾಟಕಗಳು ಮಾಡ್ತಾಯಿದ್ದೆ ಬೆಳ್ಳಿ ದೀಪ ಸಂಸ್ಥೆಯಿಂದ. ಸುಮಾರು ನಾಟಕಗಳು ಮಾಡಿದ್ವಿ. ಸೊ ಅದರಲ್ಲಿ ನಾನು ವೈಸ್ ಪ್ರೆಸಿಡೆಂಟಾಗಿ ಕೆಲಸ ಮಾಡ್ತಿರೋದ್ರಿಂದ ಸೊ ಅದಕ್ಕೆ ಬೆಳ್ಳಿ ದೀಪ ಅನ್ನೋದು ಒಂದು ಸರ್ನೇಮ್ ಇರಲಿ, ಯಾಕೆಂದರೆ ಗೋವಿಂದ ಅನ್ನೋರು ಸುಮಾರು ಜನ ಇರ್ತಾರೆ. ಸೊ ಅದಕ್ಕೆ ಅದೊಂದು ಟೈಟ್ಲನ್ನ ಬೆಳ್ಳಿ ದೀಪ ಅಂತ ಸೇರಿಸ್ಕೊಂಡಿದ್ದೀನಿ. ಏನು ಪಾತ್ರ ಮಾಡಿದ್ದೀರಿ? ಯಾವುದರಲ್ಲಿ ಸರ್? ಇದರಲ್ಲಿ ಒಂದು ದೀನ ದಯಾಳ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಸರ್. ಅದೇ ಅದೊಂದು ಪಾತ್ರ ಅಂದರೆ ಚಂದ್ರಶೇಖರ ಅಂತ ಅವ್ರ ಫ್ರೆಂಡ್, ಆ ಒಂದು ಪಾತ್ರವನ್ನು ಮಾಡಿದ್ದೀನಿ. ಭಾಳ ಚೆನ್ನಾಗಿ ಮೂಡಿ ಬಂದಿದೆ ಪಾತ್ರ. ಅದನ್ನು ಅಷ್ಟೇ ಹೇಳಬಲ್ಲೆ, ಬೇರೆ ಕಥೆ ಎಲ್ಲ ನನಗೆ ಗೊತ್ತಿಲ್ಲ. ಸಾರಿ, ಒಂದಿನ ನೈಟ್ ಒಂದು 7-8 ಗಂಟೆವರೆಗೂ ಶೂಟ್ ಮಾಡಿದ್ವಿ. ಮಾಲಲ್ಲಿ ನಾರ್ಮಲಿ ಆ ಟೈಮ್ಗೆ ಶೂಟ್ ಮಾಡಬಾರ್ದು, ಅದು ತುಂಬಾ ಸ್ಕೇರಿ ಇರುತ್ತೆ. ಅಂತ ಟೈಮಲ್ಲಿ ಪಾಪ ಬಂದು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಅಲ್ಟಿಮೇಟ್ ಸಪೋರ್ಟ್ ಮಾಡಿದ್ದಾರೆ ಸರ್. ಸರ್, ನಾವು ಕಲಾವಿದರಾಗಿ ಒಬ್ಬ ನಿರ್ಮಾಪಕ ಅನ್ನ ಆಗ್ತಾನೆ ಅಂದಾಗ ಸೊ ಅವ್ರಿಗೆ ನಾವು ಚಿರೋಣಿಯಾಗಿರಬೇಕು, ಮತ್ತು ಅವ್ರಿಗೆ ಏನು ಬೇಕೋ ಅದನ್ನು ನಾವು ಕೊಡಬೇಕಲ್ವ ಸರ್. ಅದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಅವ್ರಿಗೆ ನಾನು ಎಷ್ಟೊತ್ತಾದ್ರೂ ನಾನು ಕೆಲಸ ಮಾಡಿಕೊಟ್ಟಿದ್ದೀನಿ. ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ಪಾತ್ರ ಚೆನ್ನಾಗಿ ಬಂದಿದೆ. ಅವತ್ತು ಒಂದಿನ ಫುಲ್ಲು ಸೋಲೋ ನಂದೇ ಒಬ್ಬರದೇ ಪಾತ್ರ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ, ಖುಷಿ ಇದೆ. ಅದು ಜನಕ್ಕೆ ನಾನು ಹೇಳೋದಷ್ಟೇ, ಯಾಕೆಂದರೆ ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಲಿ. ಯಾಕೆಂದರೆ ಎಷ್ಟೋ ಸಿನಿಮಾ ನಾವು ನೋಡಿದ್ದೀವಿ, OTT ಬರಲಿ ಅಂತ ಕಾಯ್ತಾ ಇರ್ತಾರೆ. ಎಷ್ಟೋ ಜನ ನಿರ್ಮಾಪಕರು ಇವತ್ತು ತುಂಬ ಕಷ್ಟಪಟ್ಟಿದ್ದಾರೆ, ಸಿನಿಮಾ ತೆಗಿತಾರೆ. ಅದಕ್ಕೋಸ್ಕರ ನಾನು ಹೇಳೋದಷ್ಟೇ, ಥಿಯೇಟ್ರ್ನಲ್ಲಿ ಬಂದು ಸಿನಿಮಾ ನೋಡಿ ಆ ನಿರ್ಮಾಪಕನ ಅವರು ಬದುಕಿಸಿದ್ರೆ ಸೊ ಇನ್ನು ನಮ್ಮಂಥ ಬಡ ಕಲಾವಿದರಿಗೆ ಒಂದು 10 ಜನಕ್ಕೆ ಊಟ ಸಿಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.